5 ರೂಪಾಯಿ ಕೈಯಲ್ಲಿ ಇದ್ದರೂ ರಮಣರು 3 ರೂಪಾಯಿ ಅಷ್ಟೇ ತೆಗೆದುಕೊಂಡರು. ಅವರ ಪ್ರಯಾಣಕ್ಕೆ ಅಷ್ಟೇ ಸಾಕಾಗಿತ್ತು. ಅರುಣಾಚಲಕ್ಕೆ ಹೋಗುವುದೇ ಅವರ ಜವಾಬ್ದಾರಿಯಾಗಿತ್ತು. ಅಲ್ಲಿಗೆ ಹೋದ ಮೇಲೆ ಅದೇ ಅವರ ಮನೆ. ತಮ್ಮ ನಿಜವಾದ ತಂದೆಯಾದ ಅರುಣಾಚಲೇಶ್ವರನಿಗೆ ತಮ್ಮ ಮಿಕ್ಕೆಲ್ಲ ಜವಾಬ್ದಾರಿಯನ್ನು ಒಪ್ಪಿಸಿಬಿಟ್ಟಿದ್ದರು ರಮಣರು. ಆ ದಿನ ಮಧ್ಯಾಹ್ನ ರೈಲ್ವೆ ನಿಲ್ದಾಣಕ್ಕೆ ಹೊರಡುತ್ತಾರೆ. ಇವರು ಹೋಗುವ ಹೊತ್ತಿಗಾಗಲೇ ತಿಂಡಿವನಂಗೆ ಹೋಗಬೇಕಾದ ರೈಲು ಬಂದು ಹೋಗಿರಬೇಕಾಗಿತ್ತು. ಆಶ್ಚರ್ಯವೇನೆಂದರೆ ಅವತ್ತು ರೈಲು ತಡವಾಗಿ ಬಂದಿತ್ತು. ತಿಂಡಿವನಂಗೆ ಟಿಕೆಟ್ ಪಡೆದ ಮೇಲೆ ರಮಣರ ಕೈಯಲ್ಲಿ ಇದ್ದಿದ್ದು 3 ಆಣೆ ಮಾತ್ರ. ರಮಣರು ಗಾಡಿಯಲ್ಲಿ ಕೂತು ಆತ್ಮಾನಂದದಲ್ಲಿ ಮೈಮರೆತು ಬಿಡ್ತಾರೆ. ತಮ್ಮ ಜೊತೆ ಪ್ರಯಾಣಿಸುತ್ತಿದ್ದ ಮುಸ್ಲಿಂ ಮೌಲ್ವಿಯೊಬ್ಬರು ರಮಣರನ್ನು ಗಮನಿಸಿ ಕೇಳ್ತಾರೆ, ಸ್ವಾಮಿ, ನೀವೆಲ್ಲಿಗೆ ಹೊರಟಿದ್ದೀರಾ ಎಂದು. ರಮಣರು ತಿರುವಣ್ಣಾಮಲೈಗೆ ಎಂದು ಹೇಳ್ತಾರೆ. ಆಗ ಮೌಲ್ವಿ, ನಾನು ಅದರ ಮುಂದಿನ ನಿಲ್ದಾಣವಾದ ತಿರುಕ್ಕೋಯಿಲೂರ್ಗೆ ಹೋಗುತ್ತಿದ್ದೇನೆ ಎಂದು ಹೇಳ್ತಾರೆ. ಆಶ್ಚರ್ಯಗೊಂಡ ರಮಣರು ತಾನು ತಿಂಡಿವನಂಗೆ ಟಿಕೆಟ್ ಪಡೆದ ವಿಷಯ ತಿಳಿಸ್ತಾರೆ. ಆಗ ಮೌಲ್ವಿ ರಮಣರಿಗೆ ವಿಲುಪುರಂ ಜಂಕ್ಷನ್ ನಲ್ಲಿ ಇಳಿದು ತಿರುವಣ್ಣಾಮಲೈಗೆ ರೈಲ್ ಬದಲಿಸಲು ಸೂಚಿಸುತ್ತಾರೆ. ಟಿಕೆಟ್ ತಪ್ಪಾಗಿ ತೆಗೆದುಕೊಂಡಿದ್ದರೂ ಸರಿಯಾದ ಮಾಹಿತಿ ಆ ಈಶ್ವರನು ಮೌಲ್ವಿಯ ರೂಪದಲ್ಲಿ ಬಂದು ಸರಿಪಡಿಸುವ ಹಾಗೆ ಅನಿಸುತ್ತದೆ ರಮಣರಿಗೆ.